ಸಮುದ್ರದ ನಡ್ಬರ್ಕೈತ್ರಿ. ಬಾಣ ಏನು ಬಿಟ್ಟಿರ್ತಾರಲ್ರಿ, ಆ ಬಾಣ ಬಂದು ಆ ಕಲಿ ಬಡ್ದಿರುತ್ತೆ. ಒಂದು ಅಗ್ರೆಸಿವ್ ಬೇ ಆಫ್ ಬೆಂಗಾಲ್ ಏನು ಮಾಡ್ತಾರೆ, ಡಿವೈಡ್ ಹಾಕಿದ್ದು. ಒಂದು ಸೈಡ್ ಇದು ಈ ಕಡೆ ಇರ್ತಿತ್ತು, ಒಂದು ಸೈಡ್ ಇದು ಈ ಕಡೆ ಮ್ಯಾಗೆ ಇರ್ತಿತ್ತು. ಹುಡುಗರೆಲ್ಲ ಪೂರ ಡ್ಯಾನ್ಸ್ ಮಾಡತ್ತಾರ. ಸೊ ಗುಡ್ ಮಾರ್ನಿಂಗ್ ಅವರೆಲ್ಲರೂ ಆರಾಮದಿರ ತಂದ್ಕೊಂಡು ನಮ್ಮ ರೈಡ್ ಬಂದು 8ನೇ ದಿನಕ್ಕೆ ಕಾಲ ಇಟ್ಟೈತಿ. ನಾವು ಅದೇವ್ರಿ ರಾಮೇಶ್ವರಂದಾಗ. ಇಲ್ಲೇ ರಾತ್ರಿ ನಾವು ಒದ್ದಾಡಿ ಮಳೆಯಾಗೆಲ್ಲ ತೊಯ್ಸ್ಕೊಂಡು ಅದು ಇದು ಮಾಡಿ ಬಂದು ಒಂದು ಟ್ರಸ್ಟ್ನಾಗಿದ್ದು ಒಂದು ರೂಮ್ ಹಿಡಿದು ಜುವಾಡ್ ಮಾಡಿ ಹಿಂಗೆ ಮಾಡಿ ಬಂದು ರೂಮಿಗೆ ಬಿಡ್ತೇವೆ ರೀ. ಅಣ್ಣ ಹೊಳ್ಳಿ ರೆಡಿ ಆಗ್ಯಾನ, ಯಾಕಂದ್ರೆ ಮಳೆ ಮತ್ತೆ ಚಾಲೂ ಆಗೈತಿ. ಸೊ ಮಳೆ ಚಾಲೂ ಆಗಿದ್ರೆ ಏನು ಮಾಡೋದೈತಿ, ರಾಮೇಶ್ವರಂ ಜ್ಯೋತಿರ್ಲಿಂಗ ದರ್ಶನ ಮಾಡೋದೈತಿ. ಜಾತ್ರೆ ಮಾಡೋಕೆ ಮೊದಲು ಟೈಮ್ ಬಂದು 7:41. ಆ್ಯಕ್ಚುಲಿ 6:00 ಇದ್ದಿದ್ದೇವೆ ಹೋಗ್ಬೇಕಂತ ಹೇಳಿ ಹೋಗೋಕ್ಕಾಗತ್ತಿಲ್ಲ, ಮಳೆ ಜೋರು ಐತಿ. ಸೊ ಏನು ಮಾಡೀವಿ ಅಂದ್ರೆ ಈಗ ರಾಮೇಶ್ವರಂ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೇಳಿ ಹೊಂಟೇವಿ. ಅಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಪ್ರೊಸೀಜರ್ಗಳು ಅದಾವ್ರಿ. ಅಂದ್ರೆ ಅಲ್ಲಿ ತೀರ್ಥ ಸ್ನಾನ ಮಾಡಬೇಕು, ಅದಾದ್ಮ್ಯಾಗ ಬಾಯಿಸ್ ಕುಂಡ್ನ್ಯಾಗ ಅಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತಾರೆ, ತಲೆಮ್ಯಾಗ ನೀರು ಹಾಕಿ ಹೋಗ್ಬೇಕು, ಅದಾದ್ಮೇಲೆ ದರ್ಶನ ಮಾಡ್ಬೇಕು ಅನ್ನೋದು ಭಾಳ ಪದ್ಧತಿ ಇದಾವೆ. ಸೊ ಒಂದು ಜೋಡಿ ಬಿಟ್ರೆ ಸೈಲ್ ಅದಾವು. ಅಣ್ಣ ರೆಡ್ ಕೋಟ್ ಹಾಕೊಂಡು ರೆಡಿ ಅದಾನ, ನಾವು ರೆಡಿ ಇದ್ದೀವಿ. ಸೊ ಏನಿಲ್ಲ, ತೀರ್ಥ ಸ್ನಾನಕ್ಕೆ ಹೋಗಬೇಕು, ಅಲ್ಲಿ ಸ್ನಾನ ಮಾಡಬೇಕು, ಒಳಗೆ ಬಂದು ಬಾಯಿಸ್ಕೊಂಡಾಗ ಜಾಗ ಮಾಡಬೇಕು, ಮತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ವೀಡಿಯೋ ಮಾಡೋಕೆ ಅಲವಿತ್ತಂದ್ರೆ ವೀಡಿಯೋ ಮಾಡಿರ್ತೀನಿ, ಇಲ್ಲಾಂದ್ರೆ ಇಲ್ಲ. ಈಗ ಎಟ್ಟಾಗೈತೆ ಅಂತ ಸಿನಿಮ್ಯಾಟಿಕ್ನಾಗಾರ ನಿಮ್ಗೆ ತೋರಿಸ್ತಿರುತ್ತೆ ನೋಡ್ರಿ. ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಅಲ್ಲಿಗಳು ಇಟ್ಟು ಜೋರದವಲ್ರಿ ಇವು. ಈಗ ಒಂದೆಷ್ಟು ಮಂದಿ ಸ್ನಾನ ಮಾಡ್ತಾರೆ ನೋಡ್ರಿ. ನೆಗಡಿ ಬಂದೈತಿ ಇವತ್ತು, ಪಕ್ಕ ಹೋಗ್ತೀನಿ ನಾ ಇವತ್ತು. ಬಾಯ್ ದರ್ಶನ ಮಾಡ್ಕೊಂಡು ಬಂದೇವ್ರಿ. ದರ್ಶನ ಅಂತೂ ಫುಲ್ ಮಸ್ತ್ ಆಯಿತು. ಆ 22 ಕೊಂಡು ಒಳಗಿನ ನೀರೇ ನಿಮ್ಮ ತಲೆ ಮೇಲೆ ಬೀಳ್ತಾವಲ್ಲ, ಅದೊಂದು ಫೀಲೇ ಬೇರೆ. ಅಲ್ಟಿಮೇಟ್ ಐತ್ರಿ, ಜಸ್ಟ್ ಅನ್ ಅಲ್ಟಿಮೇಟ್. ನೀವು ಒಂದು ಸಲಾರೇ ಇಲ್ಲಿ ಬಂದು ಹೋಗ್ರಿ, ನೀವು ಎಂದೂ ನೆನಪಾರೋದಿಲ್ಲ. ಆ್ಯಂಡ್ ಬೈಕ್ ಇಲ್ಲೇ ಐತಿ, ಅದನ್ನು ಸ್ಟಾರ್ಟ್ ಮಾಡೋನು. ಈಗ ಹೊಂಟೇವ್ರಿ ಪಂಚಮುಖಿ ಹನುಮಾನ್ ಗುಡಿಗೆ ಹೋಗೋನು, ದರ್ಶನ ಮಾಡೋನು, ಬಂದು ಚೆಕ್ಔಟ್ ಮಾಡಿ ಸೀದಾ ಹೋಗೋನು ಧನುಷ್ಕೋಡಿ ಕಡೆ. ಸೊ ಗುಡಿ ಬರೀ 500 ಮೀಟ್ರ್ ಅಟ್ಟ ಐತಿ. ಬರ್ಬೋದಂದ್ರೆ 2 ನಿಮಿಷದ ದಾರಿ ಐತೆ. ಅದ್ರ ಸಂಬಂಧ ಬೈಕ್ ತೆಗೆದೇವು ಅಂದ್ರೆ ಗಾಲಾಗಿದ್ದು ಇಟ್ಟರು ಆಡಿ ಬಂದು ಈಗ ಪ್ಯಾಂಟ್ ಶರ್ಟ್ ಹೊಸ ಹಾಕೊಂಡ್ಬಂದೆವು. ಮತ್ತು ಅದೇ ಟೆಲ ಹೊಲಸು ಮಾಡ್ತೇವೆ. ಈ ಮಳೆ ಅಂತೂ 3 ದಿನ ಆಯ್ತು, ಹೊಟ್ಟೆ ಮಳೆ ಬಿಡಾಕ ತಯಾರಿಲ್ಲ. ಇವತ್ತೊಂದು ದಿನ, ನಾಳೆ ಒಂದಿನ ನಿಂತ್ರೆ ಸಾಕ್ರಿ. ನಾವು ಇಲ್ಲಿಂದ ಮಲ್ ಕಡ್ಯಾಕತ್ತೇವೆ. ಇಲ್ಲಿಂದ ಕಡ್ಯಾಕಾಗಿಂದ ಸಕ್ಕದಟ್ಟು ಬರಲಿ. ಅದು 3 ದಿನ ಆಯ್ತು ರೀ. 3 ದಿನದಾಗ ನಾವು ಏನೂ ರೈಡೇ ಮಾಡಿಲ್ಲ. ಒಂದು 300 ಕಿಲೋಮೀಟ್ರ್ ಆಯಿತು, ಒಂದು 80 ಕಿಲೋಮೀಟ್ರ್ ಆಯಿತು. ಇನ್ನೊಂದು ಅರ್ಧ ದಿನ ರೈಡ್ ಹೊಡೆದೇವು ಅಷ್ಟೇ. ಭಾಳ ಅಂದ್ರೆ ಒಂದು 500 ಕಿಲೋಮೀಟ್ರ್ ಆಗಿರ್ಬೇಕು ರೀ 3 ದಿನ ಹಿಡಿದು. ಏನು ರೈಡಿಂದ ಫೀಲೇ ಇಲ್ಲ. ಇಲ್ಲ ರಾಮಕೊಂಡ ಐತ್ರಿ, ಅಲ್ಲ ಹೋಗಿ ಬರೋದು ಅದನ್ನು ನೋಡಕ್ಕೆ. ರಾಮ್ ತೀರ್ಥಮ್ ಇಲ್ಲೇ ಐತೆ ನೋಡ್ರಿ. ನಾ ರಾಮಕೊಂಡ ಅಂದಿದ್ದೆ, ಆ್ಯಕ್ಚುಲಿ ಅದು ರಾಮ್ ತೀರ್ಥಮ್. ಮಳೆ ಮತ್ತೆ ಚಾಲೋ ಆಯ್ತು. ಬಟ್ ಅಲ್ಲಿ ಗುಡಿಗೆ ಹೋಗೋನು, ದರ್ಶನ ಮಾಡ್ಕೊಂಡು ವಾಪಸ್ ಬಂದೆ ಚೆಕ್ಔಟ್ ಆಗಿ ಸೀದಾ ಧನುಷ್ಕೋಡಿಗೆ ಹೋಗ್ಬೇಕ್ರಿ. ಜಸ್ಟ್ ಮಳೆ ಬರಬಾರ್ದು ಅಷ್ಟೇ ಒಂದೇ ಬೇಕಾಗಿತ್ತು. ಇತ್ತು ಗುಡಿ. ಆ್ಯಂಡ್ ನಾವು ದರ್ಶನ ಮಾಡ್ಕೊಂಡು ಬಂದೇವ್ರಿ. ಅಲ್ಲಿ ಫೋಟೋ ಗೀಟೋ ಏನೂ ಅಲಾವಿಲ್ಲ, ಏನು ತೋರಿಸಿಲ್ಲ. ಅಷ್ಟೇ ಸಿನಿಮ್ಯಾಟಿಕ್ ರೀ, ಒಳಗೂ ಫೋನ್ ಬಿಡಾತಿಲ್ಲ ಅವ್ರು. ಸೊ ಲಾಸ್ಟ್ ಬಟ್ ಅವ್ನು ಏನು ಸಿನಿಮ್ಯಾಟಿಕ್ ಬಂದೈತಲ್ಲ, ಇಲ್ಲ ಲಾಸ್ಟ್ ಏನು ಬಂದಿತ್ತಲ್ಲ, ಲಾಸ್ಟ್ ಬಂದಿದ್ದು ಕಲ್ಲ ಶ್ರೀರಾಮಂದ ಬಾಣ ಏನು ಬಿಟ್ಟಿರ್ತಾರಲ್ರಿ, ಆ ಬಾಣ ಬಂದು ಆ ಕಲಿ ಬಡ್ದಿತ್ತು. ಅದಷ್ಟೇ, ಅದು ಸುದ್ದಾಗ ತೊಗೊಳತ್ತಿದ್ದಿಲ್ಲ. ಅದು ಜಸ್ಟ್ ವಿಡಿಯೋ ಮಾಡತ್ತಿದ್ದೆ, ಅವರು ಫೋನ್ ಕಸ್ಕೊಂಡ್ಬಿಟ್ರೆ. ಸೊ ಏಟಾಗ ಅಷ್ಟೇ ಬಂದೈತಿ. ರಾಮೇಶ್ವರಂದಾಗ ರಾಮನಾಥ ಸ್ವಾಮಿದು ದರ್ಶನ ತೊಗೊಂಡೀವಿ, ಹನುಮಪ್ಪಂದು ದರ್ಶನ ತೊಗೊಂಡೀವಿ. ಇನ್ನೇನು ಉಳಿಲಿಲ್ಲ. ಇಲ್ಲಿ ಸೀದಾ ಹೋಗೋಣ್ರಿ ಧನುಷ್ಕೋಡಿ ಕಡೆ. ಅದಕ್ಕೆ ಮೊದಲು ರೂಮಿಗೆ ಹೋಗೋಣಂತೆ. ರೂಮಿಗೆ ಹೋಗಿದ್ದು ಮಾತಾಡಿ ರೂಮ್ನಾಗ ಬರೋನೇ ಆಗ್ಬೇಕಾಗಿಲ್ಲ ಪಡ. ನಾ ಎಂದೂ ಅಂದ್ಕೊಂಡಿದ್ದಿಲ್ಲ ಹೆಂಗೆ ಹಾಕೋದು. ಎಮ್ಸಿಲ್ ನೀನೇ ಹಚ್ಚಿದೆ, ಎಮ್ಸಲ್ ಸುತ್ತಾಗ ಹೊಳೆ ಬಿಟ್ಟಿತ್ತದು. ಫೆವಿಕ್ವಿಕ್ ಹಚ್ಚಿ ನೋಡ್ತೀನಿ, ಫೆವಿಕ್ವಿಕ್ನೂ ಹತ್ತಾತಿಲ್ಲ. ಇನ್ನೊಂದು ಜರ ಎಮ್ಸಿಲ್ ಉಳಿದಿತ್ತು, ಅದೇ ಹೊಳೆ ಹಚ್ಚಿನಿ. ಈಗ
ಅದು ಗೊತ್ತು ಸರಿ, ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ನಾ ಇದು ಒಣಗ್ರತೆ ಬಿಟ್ಟಿದ್ದೆ ನಿನ್ನೆ, ಅದು ಯಾವುದೂ ಹತ್ತೇ ಇಲ್ಲ. ಅದು ಈಗ ಮತ್ತೆ ಇಟ್ಟು ಹಚ್ಬೇಕು ರೀ. ಒಂದು ಸಲ ಇದು ಕೆಡ್ತಂದ್ರೆ ಪೂರಾ ಹೆಲ್ಮೆಟೇ ಹಾಳು ಮಾಡ್ತದೆ. ಅದು ಮೊದಲೇ ಆರಾಮ್ ತಪ್ಪೈತಿ, ಅದ್ರ ಕೂಡ ಇವಂತ ಕಾಣತ್ತು ಅಂದ್ರೆ ಕೆಲಸನೇ ಮಾಡೋದಿಲ್ಲ. ಏನು ಒಂದು ಮಾಡೋಣ. ಈ ಧನುಷ್ಕೋಡಿಗೆ ಹೊಂಟಿದ್ದೆ, ಧನುಷ್ಕೋಡಿಗೆ ಹೋಗ್ದಾಗ ವಿಡಿಯೋ ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತೇಳಿ ಭಾಳ ಅನ್ಕೊಂಡು ಹೊಂಟಿದ್ದೆ. ಒಣಗಾಕೆ ಏನೋ 2-3 ತಾಸು ಬೇಕ್ರಿ. ಅದು ನೋಡ್ರಿ ಏನು ಅದು ಮಾಡೋದು, ಮಾತಿನ ಕೆಲಸ ಮಾಡೋದು. ಏನು ಅದು ಮಾಡ್ತೇನೆ, ಏನು ಮಾಡ್ಯಾರ ಅಂತ ನಾವು ಹೋಗಂಗಿಲ್ಲ. ಏನು ಅದು ಮಾಡಿ ಒಂದು ಹೋಗೋ ಮುಂದಾಗರೆ ಮಾಡಿರ್ತೀನಿಲ್ಲ, ಒಂದು ಬರೋ ಮುಂದಾಗರೆ ಮಾಡಿರ್ತೀನಿ. ನಾ ಇಂಥವು ಹಾಕವತ್ತು ಹೇಳಿ ಗಾಡಿಗೆ ಮುಂದೆ ಏನು ವಿನ್ಶೀಲ್ಡ್ ಐತಲ್ಲ ಅದಕ್ಕೊಂದು ಕ್ಲಿಪ್, ಅದಕ್ಕೊಂದು ಮೌಂಟ್ ಹಾಕಿದ್ದೆ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅದಕ್ಕೊಂದು ವಾಯ್ಸ್ ಓವರ್ ಮಾಡಿದ್ರೆ ಆಯ್ತು. ಬೈಕೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡೀವಿ, MCಲಿಗೆ ಹಚ್ಚೀವಿ. ಒಣಗಬೇಕಂದ್ರೆ 2-3 ತಾಸು ಬೇಕು. ಸೊ ಅದಕ್ಕೆ ನಾವೇನು ಮಾಡಿ ಗೊಬ್ಬರ ಇಲ್ಲ ಆಗ್ಯಾವ ನೋಡ್ರಿ. ಅಷ್ಟೇ ಸ್ವಲ್ಪ ರಿಸ್ಕ್ ಐತೆ ಕರೆ, ಬಟ್ ಮಾಡ್ಬೇಕಲ್ಲ ಏನ್ರಿ. ಇದಕ್ಕೆ ವಾಯ್ಸ್ ಅಂತೂ ಹಾಕಕ್ಕೆ ಬರೋಂಗಿಲ್ಲ. ಒಂದು ವಾಯ್ಸ್ ಓವರ್ ಮಾಡಬೇಕು, ಇಲ್ಲ ಸಿನಿಮ್ಯಾಟಿಕ್ಸ್ನ ಹಾಕಿ ತೋರಿಸ್ಬೇಕು. ಈಗ ನಾವು ಅದೇವಿ ಧನುಷ್ಕೋಡಿಗಿನ್ನ ಮೊದಲು ಬರೋ ಕೋದಂಡರಾಮ ಅನ್ನೋ ಗುಡಿ ಆಗದೇವಿ. ಇದು ಸಮುದ್ರದ ನಡಬರಕ್ಕೆ ಐತ್ರಿ. ಇಲ್ಲಿ ನೋಡ್ರಿ, ಎಕ್ಕಡೆ ನೋಡಿದ್ರು ಬರೀ ಸಮುದ್ರ ಕಾಣ್ತದೆ. ಅದೊಂದು ಅಲ್ಲಿ ಬರೋದೊಂದು ರೋಡ್, ಅದು ಬಿಟ್ಟರೆ ಆಚೆ ಕಡೆ ಈಚೆ ಕಡೆ ಪೂರಾ ಸಮುದ್ರ ಐತ್ರಿ. ಆ್ಯಂಡ್ ಈ ಟೆಂಪಲ್ ಸಮುದ್ರದ ನಡ್ಬರಕ್ಕೆ ಐತ್ರಿ. ಸೊ ಆಯ್ತು, ಇದನ್ನು ನೋಡೋದಾಯ್ತು. ಇನ್ನು ಧನುಷ್ಕೋಡಿ ಕಡೆ ಹೋಗೋನು. ಅದು ಏನೋ MCಲಿನ ಸೀದಾ ಆಗಿಲ್ಲ ರೀ, ಇದಾಕೈತೋ ಏನೋ ಗೊತ್ತಿಲ್ಲ. ಇಲ್ಲಿ ಭಾಳ ಗರಮ್ ಆಗತ್ತಲ್ಲ, ಸ್ವಲ್ಪ ತಾಣ ಮಾಡ್ಬೋದು. ಲೆಟ್ಸ್ ಗೋ. ಆರ್ ಇನ್ ದ ಮೈಟಿ ಧನುಷ್ಕೋಡಿ ಗಾಯ್ಸ್. ಆದ್ರೆ ಅಲ್ಲಿರೋ ಕ್ರೌಡ್ ನೋಡ್ರಿ ಬರೀ ಯಪ್ಪೋ ಯಪ್ಪ. ಅದು ಕಿರಿಕಿರಿ ಬೇಡತ್ತೆ, ಬೈಕೆಲ್ಲ ತಂದು ನೀರು ಹಚ್ಚೇವಿ. ಆ್ಯಂಡ್ ಈ ಸೈಡ್ ದ ಬೇ ಆಫ್ ಬೆಂಗಾಲ್ ಬರೀ ಅಗ್ರೆಸಿವ್ ಐತೆ ನೋಡ್ರಿ. ಇದು ಯಾವಾಗಲೂ ಹಿಂಗೆ ರೀ, ಇದು ಇಟ್ಟು ಅಗ್ರೆಸಿವ್ನೇ ಇರ್ತೈತೆ ಅದು. ಆ್ಯಂಡ್ ಇದ್ರ ಅಪೋಸಿಟ್ ಸೈಡ್ ದ ಅರೇಬಿಯನ್ ಸಿ ಎಷ್ಟು ಶಾಂತ ಐತೆ ನೋಡ್ರಿ ಇಲ್ಲಿ. ಇದು ಅದಕ್ಕಿಂತ ಡಬಲ್ ಶಾಂತ ಐತ್ರಿ. ಇದು ಯಾವಾಗಲೂ ಶಾಂತ ಇರ್ತೈತೆ. ಇವೆರಡು ಸಮುದ್ರನೇ ಇಲ್ಲೇ ಕೂಡ್ತಾವ್ರಿ. ಒಂದು ಬೇ ಆಫ್ ಬೆಂಗಾಲ್, ಒಂದು ಅರೇಬಿಯನ್ ಸಿ ಎರಡು ಸೇರಿ ಈ ಲ್ಯಾಂಡ್ ಇಲ್ಲೇ ಮುಗ್ದೆ. ಅಂದರೆ ನಮ್ಮ ಇಂಡಿಯಾದ ಲಾಸ್ಟ್ ಲ್ಯಾಂಡ್. ಆ್ಯಂಡ್ ದ ಮೈಟಿ ಧನುಷ್ಕೋಡಿ ಇಷ್ಟೇ ನೋಡ್ರಿ. ಆ್ಯಂಡ್ ಇದ್ರ ಮುಂದಿನ ಎಲ್ಲ ರಾಮ ಸೇತು ಐತಿ. ಫುಲ್ ನೀರಾಗ ಮುಳುಗಿದ್ದೈತದ. ಏನಿಲ್ಲ, ಜಸ್ಟ್ 18 ಕಿಲೋಮೀಟ್ರ್ ಹೋದರೆ ನೀವು ಸೀದಾ ಶ್ರೀಲಂಕಾ ಹೋಗ್ಬೇಕು. ನಮ್ಮ ಬೈಕ್ಗಳು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾನು ನೋಡಿದೆವು. ಒಂದು ಅರೇಬಿಯನ್ ಸಿ, ಇನ್ನೊಂದು ಬೇ ಆಫ್ ಬೆಂಗಾಲ್. ಎಲ್ಲ ಸೇ ಬಾಯ್ ಟು ಈ ಲೊಕೇಶನ್ಗೆ. ಆ್ಯಂಡ್ ನಮ್ಮ ನಡಿ ಈಗ ಮಧುರೈ ಕಡೆ ಹೋಗೋಣಂತ. ಆ್ಯಂಡ್ ಮಧುರೈ ಇಲ್ಲಿದ್ದು ಬಂದು 180 ಕಿಲೋಮೀಟರ್ ಅದ. ಆರಾಮ್ಸೆ ಇವತ್ತು ಹೋಗಿ ಅಲ್ಲಿ ಸ್ಟೇ ಮಾಡೋಣಂತ. ಮಧುರೈ ಮೀನಾಕ್ಷಿ ದೇವಿ ದರ್ಶನ ಮಾಡೋಣ. ಆ್ಯಂಡ್ ಲೆಟ್ಸ್ ಸೇ ಬಾಯ್ ಟು ದಿಸ್ ಬ್ಯೂಟಿಫುಲ್ ವ್ಯೂ. ಒನ್ ದ ಅಗ್ರೆಸಿವ್ ಬೇ ಆಫ್ ಬೆಂಗಾಲ್ ಆ್ಯಂಡ್ ದ ಮೈಟಿ ಪೀಸ್ ಅರೇಬಿಯನ್ ಸಿ. ಈಗ ಯಾವುದೂ ಮೋಟೋ ಬ್ಲಾಗ್ಸ್ ಮಾಡೋಕ್ಕಾಗತ್ತಿಲ್ಲ ರೀ, ಯಾಕಂದ್ರೆ ಅದು ಈಗರೇ ಬಿಸಿಲು ಹಚ್ಚಿನಿ. ಅದು ಒಣಗಬೇಕಾದ್ರೆ ಇನ್ನೂ 2-3 ತಾಸು ಬೇಕಾಗ್ತೈತೆ ರೀ. ಆಟೋಮೆಟಿಕ್ ಕತ್ತೆ ಆಗಿರ್ತೈತಿ. ಏನು ಮಾಡೋದು ಒಂದು ಗೊತ್ತಾಗತ್ತಿಲ್ಲ. ಈ 3 ದಿನ ಆಯ್ತು ರೀ ಮಳೆ ಬಂದು
ಟೈಮೇ ಸುದ್ದಿಲ್ಲ ಏನು ಆಗೋದು ಹಾಕೈತಿ ನೋ ಮೋಟೋ ಬ್ಲಾಗ್ಸ್ ಆದ್ರೆ ಹಾಕಿರ್ತೀನಿ ಇಲ್ಲ ಅಂದ್ರೆ ಸೀದಾ ಮಧುರೈನಾಗೆ ನಾವು ಅದೇವ್ರಿ ಪಂಬನ್ ಬ್ರಿಡ್ಜ್ನಾಗ ಆ್ಯಂಡ್ ಇಲ್ಲಿದು ವ್ಯೂ ನೋಡ್ರಿ ಬರೀ ಎಲ್ಲ ಬೋಟ್ಗಳು ಹೆಂಗೆ ನಿಂತಾವ ನೋಡ್ರಿ ಎಷ್ಟು ಮಸ್ತ್ ನಿಂತಾವಲ್ಲ. ಆ್ಯಂಡ್ ಪಂಬನ್ ಬ್ರಿಡ್ಜ್ ಮ್ಯಾಗ ಏನೈತೆ ಗೊತ್ತೇನ್ರಿ, ಒನ್ ಆಫ್ ದ ಮೋಸ್ಟ್ ಡೆಡ್ಲಿಯೆಸ್ಟ್ ರೈಲ್ವೆ ಟ್ರ್ಯಾಕ್ ಐತ್ರಿ. ಆ ಸೈಡ್ ಐತಿ ತೋರಿಸಿ ನೋಡ್ರಿ. ಆ್ಯಂಡ್ ಇದು ಒನ್ ಆಫ್ ದ ಮೋಸ್ಟ್ ಡೆಡ್ಲಿಯೆಸ್ಟ್ ರೈಲ್ವೆ ಟ್ರ್ಯಾಕ್ ಇನ್ ಇಂಡಿಯಾ. ಪೂರಾ ಅಲ್ಲಿದಿಂದ ಸ್ಟಾರ್ಟ್ ಆಗಿ ಅಲ್ಲಿ ತನಕ ಐತೆ ಪೂರಾ. ಮಾವಿನಕಾಯಿನೂ ಬಂದವು, ಒಂದೆರಡು ಮಾವಿನಕಾಯಿ ತಿಂದು ಹೋಗುರತ್ತ. ವಾ ವಾ ಕಟ್ ಮಾಡಿಕೊಡ್ರಿ, ಕಟ್ ಮಾಡಿ ಕಾಡ್ಕೆದೆ ಅದು. ಶಿಪ್ ಐತೆ ಏನ್ರಿ ಬಂದಾಗ. ಹಳ್ಳಿ ಟ್ರ್ಯಾಕ್ ಇತ್ತಲ್ರಿ ಇದು. ಹಳ್ಳಿ ಟ್ರ್ಯಾಕ್ ಏನು ಮಾಡ್ತಾರೆ, ಡಿವೈಡ್ ಹಾಕಿದ್ದು. ಒಂದು ಸೈಡ್ ಇದು ಈ ಕಡೆ ಇರ್ತಿತ್ತು, ಒಂದು ಸೈಡ್ ಇದು ಈ ಕಡೆ ಮ್ಯಾಗ ಇರ್ತಿತ್ತು. ಆದ್ರೆ ಇದ್ರ ಬದಲಿಗೆ ಏನು ಮಾಡ್ಯಾರ, ಆ ಟ್ರ್ಯಾಕ್ ಮಾಡ್ಯಾರ. ಅದೇನಿರ್ತೈತಲ್ಲ ಎರಡೂ ಒಮ್ಮೆ ಪೂರ ಮ್ಯಾಗ ಇರ್ತೈತ್ರಿ. ಅಲ್ಲಿ ತನ ಹಗ್ಗ ಕಟ್ರ ನೋಡ್ರಿ, ಅಲ್ಲಿಂದ ಅಲ್ತಾನ. ಭಾರಿ ಅಂದ್ರೆ ಭಾರಿ ಮಾಡ್ಯಾರ ಇದನ್ನು. ಈ ಕ್ಯಾಮ್ರಾದಾಗ ನಿಮ್ಗೆ ಭಾಳ ಅಂದ್ರೆ ಭಾಳ ಸಣ್ಣ ಕಾಣ್ತಿರ್ತೈತೆ. ಆ್ಯಕ್ಚುಲಿ ಆಗೋದು ಭಾಳ ಅಂದ್ರೆ ಭಾಳ ದೊಡ್ಡದು. ಏನು ಮಸ್ತ್ ನೋಡ್ರಿ, ಸಮುದ್ರ ನಡ್ಬರ್ಕೆ ಈ ಟ್ರ್ಯಾಕ್ ಮಾಡ್ಯಾರ. ಆ ಕಡೆ ಎಲ್ಲ ಮಳೆ ಬರತೈತಿ, ಹುಡುಗರೆಲ್ಲ ಪೂರ ಡ್ಯಾನ್ಸ್ ಮಾಡತ್ತಾರ. ಬಿಟ್ಟು ತಿಂತ ಇದೆಯಾ? अच्छा है भैया, अच्छा है.